ಗಜೇಂದ್ರಗಡ ಪಟ್ಟಣದ ವೀರಾಪುರ ಹತ್ತಿರ ಇರುವ ಓಂ ಶ್ರೀ ಸಾಯಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೋಮವಾರದಂದು ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಯಿತು. ಇನ್ನು ಈ ವೇಳೆ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಮಕ್ಕಳು ಒಬ್ಬರಿಗಿಂತ ಒಬ್ಬರು ವಿಭಿನ್ನ ರೀತಿಯಾಗಿ ಮಾಡಿದರು ಹಾಗೂ ವೀಕ್ಷಿಸಲು ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳು ಮತ್ತು ಪೋಷಕರು ವೀಕ್ಷಿಸಲು ಬಂದಿದ್ದರು. My name is Dhruti Rajendra Godpade and I am studying in 9th grade. My project name is Solar Power Drip Irrigation. Our India is an agricultural country where we grow more crops. If the world is not having food, our India gives more crops and production to the other countries. Like in summer season, we cannot grow crops properly. So we can install solar panel in our farm. So it generates power from the sun. So it goes to the water tank directly. From it transfers water to the farm. By drop, it goes all to the crops. By this, we can grow more crops and very healthier crops. Carbohydrates, fats, minerals, and all we can grow by this. Good afternoon. My name is Dhruti Rajendra Godpade and I am studying in 9th grade. Okay. Namaste sir, my name is Samisha Suri. I am from 9th standard. My school is Om Shri Sai English Medium School. My project name is Air and Water Pollution. This is based on how India and other countries is affected from pollution. Air pollution is the main affected from vehicles like industrial smoke and some chemicals produced, and water pollution is mainly acquired in chemicals and some gases in water. This is affected for animals acquired chemicals like blackfishes and dolphins etc. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಎಸಿಎನ್ ವಾಹಿನಿಯೊಂದಿಗೆ ಮಾತನಾಡಿದರು. Myself Satish Dalvi. I am the headmaster of Sai School Gajendrigada, and today we gathered here for science exhibition from grade 1 to grade 10, and we invited 20 schools, and actually the science exhibition is going very well and very smooth, and the competition is one by one better. That means from grade 1 to grade 10
it's looking like they all made next level. Active participation of teachers, active participation of students, and everything helped us. And thank you for media partner, and thank you all. ನನ್ನ ಹೆಸರು ಕವಿತಾ ಹಾದಿಮನಿ ಅಂತೇಳಿ. ನನ್ನ ಶಾಲೆಯ ಹೆಸರು ಓಂ ಶ್ರೀ ಸಾಯಿ ಆಂಗ್ಲ ಮಾಧ್ಯಮ ಶಾಲೆ ಕೊಡಗಾನು. ಈ ಒಂದು ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಕತ್ತಿ ಆಲ್ರೆಡಿ ಇವಾಗ 9 ಇಯರ್ಸ್ ಆಯಿತು. ಒಳ್ಳೆಯ ಒಂದು ಶಿಕ್ಷಣ ಅಂತಕ್ಕಂಥದ್ದು ಇಲ್ಲಿ ಮಕ್ಕಳಿಗೆ ದೊರೀತಾ ಇದೆ ಅಂತಕ್ಕಂಥ ಒಂದು ಕಲ್ಪನೆ ನನ್ನಲ್ಲಿದೆ. ಅಷ್ಟೇ ಅಲ್ದನ ಮಕ್ಕಳಿಗೆ ಕೇವಲ ಶಿಕ್ಷಣ ಜ್ಞಾನ ಅಷ್ಟೇ ಅಲ್ದನ ಅಂದ್ರೆ ಪ್ರತಿನಿತ್ಯನೂ ಸಹಿತ ಅವರು ಕೇವಲ ಪುಸ್ತಕದ ಜ್ಞಾನಕ್ಕಿಂತಲೂ ಸಹಿತ ಪ್ರತಿಯೊಂದು ಮಗುವಿನಲ್ಲಿಯೂ ಸಹಿತ ಆಳವಾದಂತಹ ಒಂದು ಅದರ್ ಆ್ಯಕ್ಟಿವಿಟೀಸ್ ಅಂತಹ ಒಂದು ವಿಷಯದ ಕಡೆಗೆ ಹೆಚ್ಚು ಅವರು ಒಂದು ಒಲವು ಅಂತಕ್ಕಂಥದ್ದು ಇರ್ತೈತಿ. ಅಂತಹ ಒಂದು ಅವರಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ವಿಚಾರಗಳನ್ನು ಅವರು ಸಾಧನೆ ಮಾಡ್ತಕ್ಕಂತಹ ಒಂದು ವಿಷಯಗಳು ಎಷ್ಟೊಂದು ಇರ್ತವೆ. ಅವು ಎಲ್ಲವುಗಳನ್ನು ನಾವು ಹೊರಗೆ ಹಾಕಬೇಕು ಅಂತಂದ್ರೆ ಈ ಥರ ಸೈನ್ಸ್ ಎಕ್ಸಿಬಿಷನ್ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಇಂತಹ ಒಂದು ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ನೋಡಲು ನಾವು ಇದೇ ಗಜೇಂದ್ರಗಢದಲ್ಲಿರ್ತಕ್ಕಂತಹ ವಿವಿಧ ರೀತಿಯಾದಂಥ ಒಂದು ಶಾಲೆಯ ಸಿಬ್ಬಂದಿ ವರ್ಗದವರು ಮತ್ತು ಅವರ ಮಕ್ಕಳನ್ನು ಕರ್ಕೊಂಡು ಬಂದು ಇವತ್ತಿನ ದಿವಸ ಈ ಒಂದು ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಚೆನ್ನಾಗಿ ಬಂದು ಅವರೆಲ್ಲ ಬಂದು ನೋಡೋದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ದನ ನಮ್ಮ ಶಾಲೆಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಿರ್ಬೋದು ಅಥವಾ ಕಾರ್ಯದರ್ಶಿಗಳಾಗಿರ್ಬೋದು ಅವರು ಸಹಿತ ಇಂಥವು ಏನಾದರೂ ನಾವು ಕಾರ್ಯಕ್ರಮವನ್ನು ಸ್ಕೂಲ್ನಲ್ಲಿರ್ತಕ್ಕಂತಹ ಶಿಕ್ಷಕರು ಎಲ್ಲರೂ ಸೇರಿ ಮಾಡಕತ್ರ ಅದಕ್ಕೆ ನಮ್ಗೆ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂತಹ ಒಂದು ಸಂಸ್ಥೆಯ ಅಧ್ಯಕ್ಷರು ಸಹಿತ ಈ ಶಾಲೆಯಲ್ಲಿದ್ದಾರೆ. ನಿಜವಾಗ್ಲೂ ನಾವು ಇಂತಲ್ಲಿ ವರ್ಕ್ ಮಾಡ್ತಾ ಇರುವಂಥದ್ದು ಒಂದು ಧನ್ಯ ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ದನ ಇಲ್ಲಿ ವಿವಿಧ ರೀತಿಯಾದಂಥ ಒಂದು ಮಕ್ಕಳು ಎಲ್ಲರೂ ಬಂದಿದ್ದರು. ಅಂದ್ರೆ ಒಬ್ರಿಗಿಂತ ಒಬ್ಬರು ಏನಂತಂದ್ರೆ ಒಂದೇ ಮಾಡೆಲ್ ಇದ್ದರೂ ಸಹಿತ ಅದರಲ್ಲೇ ವಿಭಿನ್ನವಾದಂತಹ ಒಂದು ಮಾಡೆಲನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ಇಷ್ಟು ಎಲ್ಲರೂ ಬಂದಿದ್ದಕ್ಕೆ ಪಾಲಕರಾಗಿರ್ಬೋದು ಮತ್ತು ವಿವಿಧ ಶಾಲೆಯ ಮಕ್ಕಳಿರ್ಬೋದು ಅವರೆಲ್ಲ ಬಂದಿದ್ದಕ್ಕೆ ನಮಗೆ ಇವತ್ತು ತುಂಬು ಹೃದಯದ ನಮ್ಮ ಒಂದು ಸಂಸ್ಥೆಯ ಪರವಾಗಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಅವರಿಗೆಲ್ಲ ನಾವು ತುಂಬು ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು ಮೇಡಮ್. ಈಗ ಮಕ್ಕಳು ಒಬ್ಬರಿಗಿಂತ ಒಬ್ಬರು ವಿಭಿನ್ನವಾಗಿ ಮಾಡ್ಯಾರ ಮೇಡಮ್ ಅದು. ಎಸ್ ಸರ್. ಸೊ ಅದ್ರ ಬಗ್ಗೆ ನೀವು ಆ ರೀತಿ ಮಾಡ್ತಾರಂತ ನೀವು ಅನ್ಕೊಂಡಿದ್ರ? ಅಂದ್ರೆ ಒಬ್ರಿಗಿಂತ ಒಬ್ರು ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಚೆನ್ನಾಗೇ ಮಾಡಿದ್ದಾರೆ ಸರ್. ನಮ್ಮ ನಿಜವಾಗ್ಲೂ ಸರ್ ಫಸ್ಟ್ ಬಿಫೋರ್ ನಾವು ಅವ್ರಿಗೆ ಹೇಳಿದಾಗ ಅಂದ್ರೆ ನಾವು ಟೈಮಿಂಗ್ ಅವ್ರಿಗೆ ಭಾಳ ದಿವಸ ಕೊಟ್ಟಿದ್ದಿಲ್ಲ ಸರ್. ಆದರೆ ಶಾರ್ಟ್ ಟೈಮ್ನಲ್ಲೇ ಮಕ್ಕಳಲ್ಲೇ ಇರ್ತಕ್ಕಂಥ ಒಂದು ಬೇರೆ ಬೇರೆ ಆದಂಥ ಒಂದು ಪರಿಜ್ಞಾನವನ್ನು ನಾವು ನಿಜವಾಗ್ಲೂ ಅವ್ರು ತಂದು ನೋಡಿದಾಗನ ಅದು ಒಂಥರ ಕಲ್ಪನೆ ಅಂತಲೂ ಹೇಳ್ಬೋದು ಸರ್. ಅಷ್ಟೊಂದು ಚೆನ್ನಾಗಿ ಏನಂತಾರೆ ಅವರು ಮಾಡೆಲ್ಸ್ ಮಾಡ್ಕೊಂಡು ಬಂದಿದ್ದಾರೆ ಸರ್. ಮೇಡಮ್ ಇವಾಗ ನೀವು ಆ ಮಕ್ಕಳು ಆ ರೀತಿ ಮಾಡಿರೋದು ನೋಡಿ ನೀವು ಶಿಕ್ಷಕರಾಗಿ ಹಾಂ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮೇಡಮ್? ಮಕ್ಕಳಲ್ಲಿರ್ತಕ್ಕಂಥ ಒಂದು ಅವ್ರ ಒಳಗಿರ್ತಕ್ಕಂತಹ ಒಂದು ಶಿಕ್ಷಣವನ್ನು ನಾವು ಇನ್ನೂ ಹೊರಗೆ ಹಾಕಬೇಕು ಮಕ್ಕಳಲ್ಲಿ. ಅಂದ್ರೆ ಕೇವಲ ಪುಸ್ತಕ ಜ್ಞಾನ ಇಲ್ದಂಥ ಪುಸ್ತಕ ಜ್ಞಾನ ಅಷ್ಟಲ್ದನ ಅದರ್ ಆ್ಯಕ್ಟಿವಿಟೀಸ್ ಕಡೆಗೆ ಮಕ್ಕಳಲ್ಲಿ ಇವಾಗಲೇ ಅಷ್ಟೊಂದು ಜ್ಞಾನ ಇರ್ತಕ್ಕಂತಂದ್ರೆ ನಾವು ಅದಕ್ಕೆ ಇನ್ನೂ ಅವರಿಗೆ ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಇನ್ನೂ ಕಲಿಸ್ಬೇಕು ಅಂತಕ್ಕಂಥ ಒಂದು ಆಸಕ್ತಿ ಪ್ರತಿಯೊಬ್ಬ ಶಿಕ್ಷಕರಲ್ಲಿ ಸಹಿತ ಇದೆ ಅಂತ ಹೇಳ್ಬೋದು ಸರ್.